ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಮ್ಮೊಂದಿಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ವಿಡಿಯೋಗಳನ್ನು ತಿಳಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸುವಂಥ ಒಂದು ಇನ್ಫಾರ್ಮೇಷನ್ ಏನಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮನ್ನು ಬರೀಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ 70,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇಲ್ಲಿ ತಾವು ಗಮನಿಸಬೇಕು, ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ವಿವಿಧ ಏಕಲವ್ಯ ಮಾದರಿ ವಸತಿ ಶಾಲೆಗಳಾಗಿರ್ಬೋದು, ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಿಗೆ ಇಲ್ಲಿ ಎಕ್ಸಾಮ್ ಆಗೋದು ಫೈನಲ್ ಸೆಲೆಕ್ಷನ್ ಅಂದರೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿರ್ತಾರೆ. ಅಂದರೆ ಇಲ್ಲಿ ತಾತ್ಕಾಲಿಕವಾದಂತಹ ಅರ್ಹತಾ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿರುತ್ತಾರೆ. ಆದರೆ ತಾವೆಲ್ಲರೂ ಕೂಡ ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ, ಇಲ್ಲಿ 2026-27ನೇ ಸಾಲಿನ ಏನು ಈಗಾಗಲೇ ವಿವಿಧ ಮೊರಾರ್ಜಿ ಎಕ್ಸಾಮ್ ಬರೆದಿದ್ದೀರಿ, ಕಡಿಮೆ ಅಂಕ ಪಡೆದಂಥವರಿಗೆ ಇನ್ನೊಂದು ಅವಕಾಶ ಏನು ಅಂದರೆ, ಈಗಾಗಲೇ ಅರ್ಜಿ ಸಲ್ಲಿಸಿರುವಂತಹ ಅಲ್ಪಸಂಖ್ಯಾತರ ಎಕ್ಸಾಮ್ ಬರಲಿಕ್ಕೆ ಪ್ರಿಪೇರ್ ಆಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೇವಲ ಇದು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಅಂತ ಕೂಡಲೇ ಕೇವಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಇದು ಎಲ್ಲ ಕಾಸ್ಟ್ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ವಿಶೇಷ ವರ್ಗದ ವಿದ್ಯಾರ್ಥಿಗಳನ್ನು ಕೂಡ ಈ ಎಕ್ಸಾಮ್ ಬರೋದು ಅಲ್ಲಿ ಮೀಸಲಾತಿ ಅನುಸಾರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆದ್ದರಿಂದ ಇಲ್ಲಿ ಯಾರು ಅರ್ಜಿ ಸಲ್ಲಿಸಿದ್ರಿ ಆ ಮೊರಾರ್ಜಿ ಎಕ್ಸಾಮಲ್ಲಿ ಕಡಿಮೆ ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ, ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಕಡಿಮೆ ಅಂಕ ಪಡೆದವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ವರ್ಷ ನಡೆದಂಥ ಎಕ್ಸಾಮ್ ನೋಡಿದಾಗ ಇಲ್ಲಿ ಅದರ್ ಕಾಸ್ಟ್ನವರು ಸಾಕಷ್ಟು ಅರ್ಜಿಗಳನ್ನು ಕಡಿಮೆ ಹಾಕಿದ ಪರಿಣಾಮದಿಂದಾಗಿ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಎಲ್ಲವೂ ಕೂಡ ಕಡಿಮೆಗೆ ನಿಂತಿತ್ತು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಎಷ್ಟು ಅಂಕ ಪಡೆದಿದ್ದಾರೋ ಅಷ್ಟೇ ಅಂಕಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ ಉದಾಹರಣೆ ಕಳೆದ ವರ್ಷ ಇದೆ. ಹಾಗಾಗಿ ಇಲ್ಲಿ ಎಕ್ಸಾಮ್ ಬರಲಿಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸಿದಿರಿ, ಇನ್ನೇನು ಕೆಲವೇ ದಿನಗಳಲ್ಲಿ ಹಾಲ್ ಟಿಕೆಟ್ ಬರುತ್ತೆ. ಏಪ್ರಿಲ್ 7, 2026ರಿಂದ ಹಾಲ್ ಟಿಕೆಟನ್ನು ತಮ್ಮ ಮೊಬೈಲ್ಗೆ SMS ಬರುತ್ತೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ವೆಬ್ಸೈಟ್ ಮೂಲಕನೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ವಿಶೇಷ ವರ್ಗದವ್ರಿಗೆ ಕೂಡ ಇಲ್ಲಿ ವಿಶೇಷ ಸೀಟುಗಳ ಹಂಚಿಕೆ ಇರ್ತದೆ. ತಾವು ಕೂಡ ಇವತ್ತಿನ ವಿಡಿಯೋ ಮೂಲಕ ನೋಡ್ಬೋದು ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಯಾವ್ಯಾವ ವಿಶೇಷ ವರ್ಗದವರು ಇದ್ದಾರೆ ಅಂತ. ಇಲ್ಲಿ ದಿವ್ಯಾಂಗ ಅಭ್ಯರ್ಥಿಗಳು, ಮಾಜಿ ಸೈನಿಕರು, ವಿಶೇಷ ದುರ್ಬಲ ವರ್ಗದ ಮಕ್ಕಳು, ಸಫಾಯಿ ಕರ್ಮಚಾರಿ ಮಕ್ಕಳು, ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳು, ಸ್ಮಶಾನ ಕಾರ್ಮಿಕರ ಮಕ್ಕಳು, ಇವರೆಲ್ಲರಿಗೂ ಕೂಡ ಇಲ್ಲಿ ಸೀಟುಗಳು ಇಲ್ಲಿ ಮೀಸಲು ಇಡಲಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಎಕ್ಸಾಮನ್ನು ಬರೀರಿ. ಅಷ್ಟೇ ಅಲ್ಲದೆ ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಮೀಸಲಾತಿ ಇರ್ತದೆ. 60% ಸ್ಥಳೀಯ ತಾಲೂಕಿನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಉಳಿದ 40% ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಆದ್ದರಿಂದ ತಾವೆಲ್ಲರೂ ಕೂಡ ಇಲ್ಲಿ ಎಕ್ಸಾಮನ್ನು ಬರೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರ್ತವೆ. ತಾವೆಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅಲ್ಲಿ ವಿಡಿಯೋವನ್ನು ನೋಡ್ಬೋದು ತಾವು. ಇನ್ನು ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಇಲ್ಲಿರುವಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಸೀಟುಗಳು ಲಭ್ಯ ಇದಾವಂತ ಇವತ್ತಿನ ವಿಡಿಯೋ ಮೂಲಕ ತಾವು ವೀಕ್ಷಿಸಿ. ಅಷ್ಟೇ ಅಲ್ಲದೆ ಇಲ್ಲಿ ಕೌನ್ಸಿಲಿಂಗ್ ಇಲ್ಲಿ ಯಾವ ರೀತಿ ನಡೀತದೆ ಅನ್ನೋದನ್ನು ತಮ್ಮ ಮುಂದೆ ತಿಳಿಸ್ಕೊಡೋದಾದರೆ, ಇಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯವರು ಏನು ಎಕ್ಸಾಮನ್ನು ಅವರೇ ನಡೆಸ್ತಾರೆ. ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಅವರ ಇಲಾಖೆಯಿಂದನೇ ಬರ್ತದೆ ಇಲ್ಲಿ. ಮತ್ತು ಇಲ್ಲಿ ವಸತಿ ಶಾಲೆ ಆಯ್ಕೆಗೆ ಪ್ರವೇಶ ಪರೀಕ್ಷೆ ಗಳಿಸಿದ ಅಂಕಗಳೇ ನೇರ ಮಾನದಂಡ ಆಗಿರ್ತದೆ. ಆ ಅಂಕಗಳ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ನಡೀತದೆ. ಮತ್ತು ಇಲ್ಲಿ ಕ್ವಶನ್ ಪೇಪರ್ ನೋಡ್ತಾ ಹೋದಾಗ 100 ಅಂಕಗಳದ್ದಿರ್ತದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂದರೆ ಕನ್ನಡ, ಇಂಗ್ಲೀಷ್, ಉರ್ದು ಮಾಧ್ಯಮದಲ್ಲಿ ಇರುತ್ತೆ. 1 ಅಂಕದ ಪ್ರಶ್ನೆಗಳಿರ್ತಾವೆ. ಮತ್ತು ಇಲ್ಲಿ 120 ನಿಮಿಷ ಟೈಮ್ ಕೊಡಲಾಗಿರುತ್ತೆ. ಕ್ವಶನ್ ಪೇಪರಲ್ಲಿ ನಾವು ಯಾವ ರೀತಿ ವಿಷಯಗಳು ಬರ್ತಾವಂದರೆ ಅಲ್ಲಿ ಕನ್ನಡ, ಇಂಗ್ಲೀಷ್, ಗಣಿತ, ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಹಾಗೂ ಮಾನಸಿಕ ಸಾಮರ್ಥ್ಯ ಅಂತ ಇರುತ್ತೆ. ಒಟ್ಟು 5 ವಿಷಯಗಳು, 120 ನಿಮಿಷ ಟೈಮನ್ನು ಕೊಡಲಾಗಿರುತ್ತೆ. 100 ಅಂಕಗಳು. ಸೀಟು ಹಂಚಿಕೆಯಲ್ಲಿ ಹೆಂಗಿರ್ತದೆ ಅಂದರೆ ಇಲ್ಲಿ ತಾವು ಪಡೆದುಕೊಂಡ ಅಂಕಗಳು ಮತ್ತು ಶಾಲಾವಾರು ಆದ್ಯತೆ ಹಾಗೂ ಅವರ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದು ಅಷ್ಟೇ ಅಲ್ಲದೆ ಇಲ್ಲೊಂದು ವಿಶೇಷ ಮಾಹಿತಿ ಹೇಳ್ಬೇಕು ತಮಗೆ. ಏನಂದರೆ ಇಲ್ಲಿ ಒಂದು ವೇಳೆ ತಮಗೆ ಈ ಜಿಲ್ಲೆಯಲ್ಲಿ ಸೀಟುಗಳು ಲಭ್ಯ ಇಲ್ಲದೆ ಇದ್ದರೆ ಔಟ್ ಆಫ್ ಜಿಲ್ಲೆಯಲ್ಲಿ ಕೂಡ ತಮಗೆ ಇಲ್ಲಿ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಒಂದು ಒಳ್ಳೆಯ ಅವಕಾಶ ಇದೆ ಅದರ್ ಕಾಸ್ಟ್ನವರಿಗೂ ಕೂಡ ಮತ್ತು ಇಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೂ ಇದೊಂದು ವಿಶೇಷ ಅವಕಾಶ ಅಂತ ಹೇಳ್ಬೋದು. ಅದು ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಸಿಲೆಬಸ್ಸನ್ನು ನೋಡ್ತಾ ಹೋಗಿ ಅಲ್ಲಿ ಯಾವ ರೀತಿ ಸಿಲೆಬಸ್ ಇರ್ತದೆ ಅಂದರೆ ಕೆಲವೊಂದಿಷ್ಟು CBSE ಸಿಲೆಬಸ್ ಕೂಡ ಇಲ್ಲಿ ಇರ್ತದೆ. ಕೆಲವೊಂದಿಷ್ಟು ರಾಜ್ಯ ಪಠ್ಯಕ್ರಮ ಇರ್ತದೆ. ಅಂದರೆ ಇಲ್ಲಿ 2022-23ನೇ ಸಾಲಿನಿಂದ CBSE ಪಠ್ಯಕ್ರಮವನ್ನು ಇಲ್ಲಿ ಅನುಸರಿಸಲಾಗ್ತಾ ಇದೆ. ಯಾವ್ಯಾವ ಶಾಲೆಗಳಲ್ಲಿ ಅಂದರೆ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ, ಇನ್ನು ಕೆಲವೊಂದಿಷ್ಟು ಮುಸ್ಲಿಂ ವಸತಿ ಶಾಲೆಗಳಲ್ಲಿ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಸ್ಟೇಟ್ ಲೆವೆಲ್ ಸಿಲೆಬಸ್ ಇರುತ್ತದೆ. ಯಾರೂ ಕೂಡ ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ಇದೊಂದು ಒಳ್ಳೆಯ ಅವಕಾಶ ನಿಮಗಿದೆ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಇರೋದ್ರಿಂದ ತಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇರುವಂಥ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಹೋಗಿ ಯಾವ ರೀತಿ ಪ್ರಶ್ನೆಗಳು